ನಿನ್ನೆ ರಾತ್ರಿ ಟೈಮ್ 8:40 ಮಂಗಳೂರಿನಲ್ಲಿ ಎಲ್ಲರೂ ನೆಮ್ಮದಿಯಿಂದ ಓಡಾಡ್ತಾ ಇದ್ರು. ಆದ್ರೆ ಬಜ್ಪೆ ಅನ್ನುವಂತಹ ಪ್ಲೇಸ್ನ ಬಳಿ ಕಿನ್ನಿಪದವು ಅನ್ನುವಂತಹ ರಿಕ್ಷಾ ಸ್ಟ್ಯಾಂಡ್ ಹತ್ರ ಒಂದು ಇನೋವಾ ಕಾರ್ ತುಂಬಾ ಫಾಸ್ಟ್ ಬರುತ್ತೆ. ಅದನ್ನ ಓವರ್ಟೇಕ್ ಮಾಡಿ ಅಡ್ಡ ಕಟ್ಟಿ ಒಂದು ಮೀನಿನ ಲಾರಿ ಬಂದು ನಿಲ್ಲುತ್ತೆ. ಸೊ ಕಾರ್ ಸೀದಾ ಬಂದು ರಿಕ್ಷಾ ಸ್ಟ್ಯಾಂಡ್ನ ಅಪೋಸಿಟ್ ಇರುವಂತಹ ಒಂದು ಶಾಪ್ಗೆ ನುಗ್ಗಿ ಬಿಡುತ್ತೆ. ಕಾರ್ನಲ್ಲಿ ಒಟ್ಟು ಇದ್ದಿದ್ದು 6 ಜನ. ಅದರಲ್ಲಿ ಒಬ್ಬ ಸುಹಾಸ್ ಶೆಟ್ಟಿ. ಎಸ್, ಮೀನಿನ ಟ್ರಕ್ ಅಲ್ಲಿ ಬಂದವರು ಸೀದಾ ಇನೋವಾ ಕಾರ್ಗೆ ಅಡ್ಡ ಕಟ್ಟಿದ್ರು. ಸೊ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಸುಹಾಸ್ ಗಾಡಿನ ನುಗ್ಗಿಸಿ ಬಿಡ್ತಾನೆ. ಸೇಮ್ ಟೈಮ್ ಟ್ರಕ್ ಅಲ್ಲಿದ್ದಂತಹ 4 ಜನ ಇಳಿತಾರೆ. ಸುಹಾಸ್ನ ಕಾರ್ನಿಂದ ಎಳೆದು ಹಾಕ್ತಾರೆ. ಹಾಕಿದ್ದು ಒಂದು ಮಾತ್ರ ಗೊತ್ತು, ಲಾಂಗ್ ಹಿಡ್ಕೊಂಡು ಕೋಳಿಯನ್ನ ಕೊಚ್ಚಿದ ಹಾಗೆ ಕೊಚ್ಚೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಇನ್ನು ಉಳಿದಂತಹ ಇಬ್ಬರಿಗೂ ಕೂಡ ಗಾಯ ಆಗಿರುತ್ತೆ. ಸೊ ಸುಹಾಸ್ ಬರ್ತಿದ್ದಂತಹ ಒಂದು ರೂಟ್ ಡಿವೈಡ್ ಆಗುವಂತಹ ಜಾಗ. ಹೀಗಾಗಿ ಆತನನ್ನ ಡಿವೈಡ್ ಆಗುವ ಮತ್ತೊಂದು ರೋಡ್ ತನಕ ಓಡಿಸಿಕೊಂಡು ಹೋಗಿ ಅಲ್ಲಿ ಆತನ ಬಾಡಿಯನ್ನ ಶುರು ಮಾಡ್ತಾರೆ. ಅದೇನೋ ಜನ ಇಲ್ಲದಂತಹ ಪ್ಲೇಸ್ ಅಲ್ಲ, ಏನೋ ನಡೀತಾ ಇದೆ ಅಂತ ಅಲ್ಲೇ ಇದ್ದವರು ಅಲ್ಲಿಗೆ ಹೋಗುವಷ್ಟರಲ್ಲಿ ಆತನ ಜೀವನವನ್ನೇ ಮುಗಿಸಿಬಿಟ್ಟಿದ್ದ. ಆದ್ರೆ ಆ ಘಟನೆ ನಡೆದಂತಹ ಸಮಯದಲ್ಲಿ ಅಲ್ಲೇ ಒಂದು ಬಿಲ್ಡಿಂಗ್ ನಲ್ಲಿ ಇದ್ದವರು ತಮ್ಮ ಮೊಬೈಲ್ ನಲ್ಲಿ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿಬಿಟ್ಟಿದ್ರು. ಅದು ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ವಿಡಿಯೋ. ಸ್ವಿಫ್ಟ್ ಕಾರ್ ಮತ್ತು ಟ್ರಕ್ ನಲ್ಲಿ ಬಂದವರು ಆತನನ್ನ ಮುಗಿಸಿ ಬಿಟ್ಟಿದ್ರು. ತಕ್ಷಣ ಅಲ್ಲಿದ್ದವರು ಸುಹಾಸ್ನನ್ನ ಮಂಗಳೂರಿನ AJ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆತ ಜೀವವನ್ನ ಕಳೆದುಕೊಂಡಿದ್ದ. ಈಗ ಇದರಲ್ಲೇನು ವಿಶೇಷ ಅಂತ ನೀವುಗಳು ಕೇಳ್ಬೋದು. ಬಟ್ ಈ ಕೆಲಸ ನಡೆದಿದ್ದು ಪ್ರವೀಣ್ ನೆಟ್ಟಾರುವಿನ ಕಥೆಯ ನಂತರ. ಪ್ರವೀಣ್ ನೆಟ್ಟಾರಿನ ವಿಚಾರದಲ್ಲಿ ರಿವೆಂಜ್ ಅನ್ನೋ ಹಾಗೆ ಫಾಜಿಲ್ ಉಸಿರು ಬಿಟ್ಟಿದ್ದ. 2022ರಲ್ಲಿ ಮಂಗಳೂರು ಮತ್ತೊಮ್ಮೆ ಇಂತಹ ಕೆಲಸಕ್ಕೆ ಬೆಚ್ಚಿ ಬಿದ್ದಿತ್ತು. ಈ ಕೆಲಸದಲ್ಲಿ ಇದ್ದವನೇ ಈ ಸುಹಾಸ್ ಶೆಟ್ಟಿ. ಎಸ್, ಮಂಗಳೂರು ಪೊಲೀಸರು ಈತನನ್ನ ರೌಡಿ ಶೀಟರ್ ಅಂತ ಡಿಕ್ಲೇರ್ ಮಾಡಿದ್ರು. ಆದ್ರೆ ಈತನನ್ನ ಹಿಂದೂ ಕಾರ್ಯಕರ್ತರು ಅಣ್ಣನ ಸ್ಥಾನ ಕೊಟ್ಟು ಗೌರವಿಸ್ತಾ ಇದ್ರು. ಕಾನೂನು ದೃಷ್ಟಿಯಲ್ಲಿ ಆತ ಒಬ್ಬ ರೌಡಿ ಶೀಟರ್. ಆದ್ರೆ ಆತನ ಹತ್ರ ಇದ್ದವರಿಗೆ ಆತನೇ ಎಲ್ಲ ಅನ್ನುವ ಹಾಗೆ ಇತ್ತು. ಅಂಡ್ ಫಾಜಿಲ್ ವಿಚಾರದಲ್ಲಿ ಈತ ಪ್ರಮುಖ ಆರೋಪಿ ಕೂಡ ಹೌದು. ಪೊಲೀಸ್ ಇನ್ವೆಸ್ಟಿಗೇಷನ್ ನಂತರ ಆತನಿಗೆ ಜೈಲು ಶಿಕ್ಷೆ ಆಗುತ್ತೆ. ಆಮೇಲೆ ಆತನಿಗೆ ಬೇಲ್ ಸಿಕ್ಕಿ ಹೊರಗಡೆ ಬರ್ತಾನೆ. ಪ್ರತಿ ಬಾರಿಯೂ ಸುಹಾಸ್ಗೆ ಪೊಲೀಸರ ವಾರ್ನಿಂಗ್ ಸಿಗ್ತಾ ಇತ್ತು. ಹೀಗಾಗಿ ಈತನ ಈ ಕೆಲಸಗಳೆಲ್ಲವೂ ಕೂಡ ನಿಂತು ಹೋಗಿತ್ತು. ಈತನ ಮೇಲೆ 2 ಮಗಳಿವೆ. ಹೀಗಾಗಿ ಈತನ ಗಾಡಿ ಚೆಕಿಂಗ್ ಆಗ್ತಾ ಇತ್ತು. ವೆಲ್, ಪಾಯಿಂಟಿಗೆ ಬರೋಣ. ಐ ಡೋಂಟ್ ನೋ ಮ್ಯಾಂಗ್ಳೂರಲ್ಲಿ ಲಾ ಆ್ಯಂಡ್ ಆರ್ಡರ್ ಎಲ್ಲಿ ಹೋಗಿದೆ ಅಂತ ಅರ್ಥ ಆಗ್ತಿಲ್ಲ. ಇದೇನು ಹೊಸದಲ್ಲ. ಇಂತಹ ಕೆಲಸಕ್ಕೆ ತುಂಬಾ ದೊಡ್ಡ ಹೆಸರನ್ನೇ ಪಡೆದಿದೆ ಮ್ಯಾಂಗ್ಳೂರ್. ಆದ್ರೆ ಒಂದು ಟ್ರಕ್ನಲ್ಲಿ ಆಯುಧಗಳನ್ನ ಹಿಡ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಇನ್ನೊಂದು ಕಡೆ ಈಸ್ ಆಲ್ರೆಡಿ ಡಿಕ್ಲೇರ್ಡ್ ಆಸ್ ಅ ರೌಡಿ ಶೀಟರ್. ಈತನ ಮೇಲೆ ಒಂದು ಕಣ್ಣು ಇಡಬೇಕಾಗಿದ್ದಂತಹ ಪೊಲೀಸ್ ಇಲಾಖೆ ಮತ್ತೆ ಯಾಕೆ ಎಡವಿತ್ತೋ ಗೊತ್ತಿಲ್ಲ. ಪ್ರಶ್ನೆ ಬರೋದು ಆತನ ಬ್ಯಾಕ್ ಗ್ರೌಂಡ್ ಅಥವಾ ಆತನ ನೆನ್ನೆಯ ವಿಚಾರ ಅಲ್ಲ. ಹೌ ಇಟ್ ಹ್ಯಾಪನ್ಸ್ ಅಂತಾನೆ ಪ್ರಶ್ನೆ ಬರೋದು. ಆಕ್ಚುಲಿ ಮ್ಯಾಂಗ್ಳೂರ್ ರಿಲಿಜಿಯಸ್ ಫೈಟ್ಗಳಿಂದ ತುಂಬಾನೇ ಹೆಸರನ್ನ ಪಡೆದಿದ್ದಂತಹ ಪ್ಲೇಸ್. ಸೊ ಹೀಗಾಗಿ ಯಾರೇ ಆಗ್ಲಿ ಇಷ್ಟು ಆರಾಮವಾಗಿ ಒಬ್ಬನ ಮುಗಿಸಿ ಹೋಗೋದು ಅಂದ್ರೆ ಅದಕ್ಕೊಂದು ಅರ್ಥ ಬೇಡವಾ? ಲೆಟ್ ಮಿ ಎಕ್ಸ್ಪ್ಲೈನ್. ಸುಮಾರು 4ರಿಂದ 5 ದಿನಗಳ ಹಿಂದೆ ಮಂಗಳೂರಿನ ಕುಡುಪು ಭಾಗದಲ್ಲಿ ಕೇರಳದ ವಯನಾಡಿನ ಒಬ್ಬ ಮುಸ್ಲಿಂ ಯುವಕನ ಇದರ ಬಗ್ಗೆ ಮಾತಾಡಬೇಕು ಅಂತ ಇದ್ವಿ. ಆದರೆ ಇದು ಜಸ್ಟ್ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿತ್ತು. ಸೊ ಹೀಗಾಗಿ ಕ್ಲಾರಿಟಿ ಸಿಗೋದು ತುಂಬಾನೇ ಕಷ್ಟ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹರಡಿತ್ತು ಆತ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಕ್ಕೆ ಆತನನ್ನ ಮುಗಿಸಿದ್ದಾರೆ ಅಂತ. ಬಟ್ ಮಂಗಳೂರಿನ ಪೊಲೀಸ್ ಅಧಿಕಾರಿಯೊಬ್ರು ಇದು ಸ್ಟಿಲ್ ಇನ್ವೆಸ್ಟಿಗೇಟ್ ನಡೀತಾ ಇದೆ, ಸ್ಟೇಟ್ಮೆಂಟ್ ಮಾತ್ರ ಸಿಕ್ಕಿದೆ, ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಅಂದ್ರು. ಹೀಗಾಗಿ ಇದರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದ್ರೆ ಮುಗಿಸಿದ್ದು ಹಿಂದೂಗಳು, ಸತ್ತಿದ್ದು ಮುಸಲ್ಮಾನ ಅಂತ ಗೊತ್ತು. ಆದ್ರೆ ಇನ್ ಕೇಸ್ ಆತ ಪಾಕಿಸ್ತಾನ್ಗೆ ಜೈಕಾರ ಹಾಕಿದ್ದೇ ಆದ್ರೆ ಆತನಿಗೆ ಈ ನೆಲದಲ್ಲಿ ಬದುಕುವಂತಹ ಅರ್ಹತೆ ಇಲ್ಲ ಅಷ್ಟೇ. ಅಂಡ್ ಈ ವಿಚಾರದಲ್ಲೂ ಕೂಡ ಪೊಲೀಸರು ಇರ್ರೆಸ್ಪಾನ್ಸಿಬಲ್ ಆಗಿ ಕೆಲಸವನ್ನ ಮಾಡ್ತಾರೆ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫಾಜಿಲ್ ಉಸಿರು ನಿಂತಿತ್ತು. ಹೌದು, ಫಾಜಿಲ್ ಮೇಲೆ ಒಂದು ಕಾರ್ನಲ್ಲಿ ಬಂದು ಇಳಿದಂತಹ ಟೀಮ್ ಏಕಾಏಕಿ ಮಚ್ಚಿನಿಂದ ಕೊಚ್ಚೋದಕ್ಕೆ ಶುರು ಮಾಡಿದ್ರು. ಸೊ ಆತ ಕೂಡ ಅಲ್ಲೇ ಸಾವನ್ನಪ್ಪಿದ್ದ. ಇದರ ಮುಖ್ಯ ರೂವಾರಿ ಈ ಸುಹಾಸ್ ಶೆಟ್ಟಿ. ಅದರ ಸ್ವಲ್ಪ ಮುಂಚೆ ಪ್ರವೀಣ್ ನೆಟ್ಟಾರು ಕೂಡ ಇದೇ ರೀತಿಯಾಗಿ ಬರ್ಬರವಾಗಿ ಜೀವ ಬಿಟ್ಟಿದ್ದ.
ಏನೋ ಒಂದು ಅನ್ಯೂಶುವಲ್ ಅಂತ ಅನಿಸ್ತಾ ಇಲ್ವಾ? ಎಸ್, ಪ್ರವೀಣ್ ನೆಟ್ಟಾರುವಿಗೆ ಪ್ರತಿಕಾರವಾಗಿ ಫಾಜಿಲ್ನ ಮುಗಿಸಿತ್ತು. ಅದರಲ್ಲಿ ಇದ್ದಂತಹ ಸುಹಾಸ್ ಶೆಟ್ಟಿಯ ಮೇಲೆ ಮತ್ತೆ ಟಾರ್ಗೆಟ್ ಅನ್ನ ಮಾಡಿ ವೆಲ್ ಪ್ಲಾನ್ಡ್ ಆಗಿ ನಿನ್ನೆ ಬಂದು ಮಾಡಿದ ಬೀಭತ್ಸ ಕೆಲಸ ಆಯಿತು. ಸುಹಾಸ್ ಶೆಟ್ಟಿ ಮನೆಯವರಿಗೆ ಹೇಳ್ತಾ ಇದ್ನಂತೆ, ಹೊರಗಡೆ ಪರಿಸ್ಥಿತಿ ಸರಿ ಇಲ್ಲ, ಯಾವುದಕ್ಕೂ ಹುಷಾರಾಗಿರಿ ಅಂತ. ಆದ್ರೆ ಆತನ ಜೀವ ನಿನ್ನೆ ಹೊರಟು ಹೋಗಿದೆ. ಉಡುಪಿನಲ್ಲಿ ನಡೆದಂತಹ ಗುಂಪು ಕೆಲಸಕ್ಕೆ ಪ್ರತೀಕಾರನೋ ಅಥವಾ ಫಾಜಿಲ್ ಪ್ರತೀಕಾರನೋ ಕಾದು ನೋಡಬೇಕು. ವಿಪರ್ಯಾಸ ನೋಡಿ ನಮ್ಮ ಸಿಸ್ಟಮ್ ಹೇಗಿದೆ ಅಂತ, ಮತ್ತು ನಮ್ಮ ಪೊಲೀಸ್ಗಳ ಕತೆ ಹೇಗೆ ಅಂತ. ಬಜ್ಪೆ ಅನ್ನೋದು ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ತುಂಬಾ ಅಲರ್ಟ್ ಆಗಿರ್ಬೇಕಾದಂತಹ ಜಾಗ. ಯಾಕಂದ್ರೆ ಅಲ್ಲಿನೇ ಏರ್ಪೋರ್ಟ್ ಇರೋದು. ಆದ್ರೆ ಇಷ್ಟೆಲ್ಲ ಮಾಡಿದವರು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ಅಂದ್ರೆ ವಾಹ್, ಏನು ಹೇಳಬೇಕೋ ಗೊತ್ತಿಲ್ಲ. ತುಂಬಾ ಸೆನ್ಸಿಟಿವ್ ಮ್ಯಾಟರ್ ಇದು. ಒಂದು ಜೀವ ಹೋಗುತ್ತೆ ಅಂತ ಆಲ್ರೆಡಿ ಸ್ಪ್ರೆಡ್ ಮಾಡಿದ್ರ ಇವರು ಅನ್ನುವಂತಹ ಡೌಟ್ ಬರೋ ಹಾಗೆ ಒಂದು ಅಕೌಂಟ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದಾರೆ. ಸೊ ಹೇಳಿ ಮಾಡಬೇಕೋ ಅನ್ನುವಂತಹ ದೃಷ್ಟಿಯಿಂದ ಮಾಡಿದ್ದಾರೋ ಗೊತ್ತಿಲ್ಲ. ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಲೇಬೇಕು. ಇದು ಅನ್ಯಮತೀಯರಿಂದ ಆಗಿದೆಯೋ ಅಥವಾ ಇದರ ಮುಖ್ಯ ಕಾರಣ ಇದುವರೆಗೂ ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಹೀಗಾಗಿ ಮಾಧ್ಯಮಗಳು ಕೂಡ ವರದಿ ಮಾಡುವಾಗ ನೋಡಿಕೊಂಡೇ ಮಾಡಬೇಕಿತ್ತು. ಯಾರೇ ಆಗ್ಲಿ ಪ್ರಾಣವನ್ನ ತೆಗೆಯುವಂತಹ ಅಧಿಕಾರವನ್ನ ಹೊಂದಿಲ್ಲ. ಹೀಗಾಗಿ ಮಂಗಳೂರು ಯಾಕಾಗಿ ಈ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ತಾ ಇದೆ ಅನ್ನೋದು ಅರ್ಥವಾಗ್ತಾ ಇಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಪ್ರಶ್ನೆ, ಸೌಹಾರ್ದತೆಯ ಇಫ್ತಾರ್ ಕೂಟಗಳನ್ನ ಆಯೋಜಿಸಿ ಸೌಹಾರ್ದತೆಯ ಭಾಷಣವನ್ನ ಬಿಗಿದು ಅದೇ ಸೌಹಾರ್ದತೆಯಲ್ಲಿ ನೆತ್ತರ ಹರಿಸುವ ಈ ನಿರ್ಧಾರ ಯಾಕೆ ಅನ್ನೋದು ಅರ್ಥವಾಗ್ತಾ ಇಲ್ಲ. ಸುಮಾರು 3 ವರ್ಷದ ಹಿಂದೆ ಮಂಗಳೂರು ದ್ವೇಷದಿಂದ ಕುದಿಯುತ್ತಾ ಇತ್ತು. ಸದ್ಯ ಈಗ ಮತ್ತೊಮ್ಮೆ ಅದೇ ಪರಿಸ್ಥಿತಿಯನ್ನ ತಂದುಬಿಟ್ಟಿದೆ. ಎಸ್, ಈ ಮ್ಯಾಟರ್ನ ಕನ್ಕ್ಲೂಡ್ ಮಾಡೋದು ತುಂಬಾನೇ ಅಸಹ್ಯ ಅಂತ ಅನ್ಸುತ್ತೆ. ಹೀಗಾಗಿ ನನ್ನ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಕೆಲವೊಂದು ಮಾತುಗಳನ್ನ ಹೇಳಲೇಬೇಕು. ಯಾವುದೇ ಧರ್ಮ ಇನ್ನೊಬ್ಬರನ್ನ ಕೊಂದು ತೇಗಿ ಅಂತ ಹೇಳಿಕೊಟ್ಟಿಲ್ಲ. ಹಿಂದೂ ಧರ್ಮ, ಹಿಂದೂ ಸಂಘಟನೆಗಳು, ಇಸ್ಲಾಂ ಧರ್ಮ, ಇಸ್ಲಾಂ ಸಂಘಟನೆಗಳ ಹುಟ್ಟು ಇಂತಹ ಕೆಲಸಕ್ಕಲ್ಲ. ವೈಷಮ್ಯಗಳ ನಡುವೆ ಸೌಹಾರ್ದತೆ ಸಾಧ್ಯ ಇದೆಯಾ? ಪಕ್ಕದ ಪರ ರಾಷ್ಟ್ರ ನಮ್ಮ ಮೇಲೆ ಯುದ್ಧಕ್ಕೆ ನಿಂತಿದೆ, ನಾವುಗಳು ಮಾತ್ರ ಇಲ್ಲೇ ಹೊಡೆದಾಡಿಕೊಳ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರುನನ್ನ ಕಳೆದುಕೊಂಡಿತ್ತು ಈ ಸಮಾಜ, ಇನ್ನೊಂದು ಕಡೆಯಲ್ಲಿ ಫಾಜಿಲ್ನನ್ನ ಕಳೆದುಕೊಂಡಿತ್ತು ಈ ಸಮಾಜ. ನಷ್ಟವಾಗಿದ್ದು ಅವರವರ ಕುಟುಂಬಕ್ಕೆ ಮಾತ್ರ. ಸತ್ತು ಹೋದವರು ಬರುವುದಿಲ್ಲ ಅನ್ನುವಂತಹ ಕನಿಷ್ಠ ಜ್ಞಾನ ಇಲ್ಲದೆ ಇನ್ನೊಂದು ನೆತ್ತರು ಹರಿಸುವ ಕೆಲಸ ಬೇಕಾ? ಇದಕ್ಕೆ ಪೂರಕವಾಗುವಂತೆ ಮಾಧ್ಯಮಗಳು, ಪ್ರತಿಯೊಂದು ಮಾಧ್ಯಮಗಳನ್ನು ವಾಚ್ ಮಾಡುವಂತಹ ನಮಗೆ ಸಿಕ್ಕಿದಂತಹ ಮೇಜರ್ ಪಾಯಿಂಟ್ ಇಷ್ಟೇ. ಅವರವರ ಧರ್ಮಕ್ಕೆ, ಅವರವರ ಅಜೆಂಡಾಗಳಿಗೆ ಸೀಮಿತವಾಗಿ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡೋದು ಮಾತ್ರ ಇವರ ಕೆಲಸವಾಗಿ ಬಿಟ್ಟಿದೆ. ಈ ಹಂತಕರು ಯಾರೇ ಆಗಿರಲಿ, ಇವರಿಗೆ ಬದುಕಿರುವಂತಹ ಯೋಗ್ಯತೆ ಇಲ್ಲ. ಮತ್ತೆ ಬೇಲ್ ಪಡೆದು ಸಮಾಜದ ಶಾಂತಿಯನ್ನ ಕದಡಲು ಮತ್ತೊಂದು ಸಂಚು ರೂಪಿಸುವ ಇಂಥವರಿಗೆ ಬಹುಶಃ ಸಿದ್ದರಾಮಯ್ಯನವರು ಕೊಡಲೇಬೇಕು. ಅಂಡ್ ಆಡಳಿತ ಪಕ್ಷ ಸದ್ಯಕ್ಕೆ ನಿದ್ದೆಯಿಂದ ಏಳಲೇಬೇಕು. ಪ್ರತಿಯೊಂದರಲ್ಲೂ ರಾಜಕೀಯವನ್ನ ಹುಡುಕಿ ಜನಸಾಮಾನ್ಯರ ಯಾವುದೋ ಒಂದು ಪಾಪದ ಕುಟುಂಬದ ಜೀವವನ್ನ ತೆಗೆಯುವಂತಹ ನೀಚ ಕೆಲಸವನ್ನ ಬಿಡಬೇಕು. ಹೌದು, ಇವರು ಮಾಡುವಂತಹ ಕೆಲಸಕ್ಕೆ ಜನಸಾಮಾನ್ಯರು ಕಷ್ಟಪಡೋದು ಬೇಡ. ಇನ್ವೆಸ್ಟಿಗೇಷನ್ನ ಬೇಗ ಮುಗಿಸಿ ಇವರಿಗೆ ಪರ್ಮನೆಂಟ್ ಜೈಲ್ ಭಾಗ್ಯ ಅಥವಾ ಎನ್ಕೌಂಟರ್ ಭಾಗ್ಯ ಕೊಡಲೇಬೇಕು. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸದ್ಯ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿಯೇ ಇರಿ, ಯಾಕಂದರೆ ಹೊರಗಡೆ ಪರಿಸ್ಥಿತಿ ಚೆನ್ನಾಗಿಲ್ಲ.